ಸರ್ ಅದನ್ನ ಈಗ ಸುಳ್ಳು ಅವ್ರ ಮನೆದೇವ್ರು ಇರ್ಬೇಕು, ಯಾರು ಅಪಪ್ರಚಾರ ಮಾಡ್ತಾರೆ ಸುಳ್ಳೆ ಅವ್ರ ಮನೆದೇವ್ರು. ನಾವು ನಿಮ್ಗೆ ಹೇಳ್ತೀನಿ, ಇದು ಸ್ಟೇಟ್ಮೆಂಟ್ ತೆಗ್ದಿದ್ದೀನಿ ನಾನು ನಿಮ್ಗೆ. 17 ಜನಕ್ಕೆ ನಿನ್ನೆವರೆಗೂ 13 ಕೋಟಿ ರೂಪಾಯಿ ದುಡ್ಡನ್ನ ಕೊಟ್ಟಿದ್ವಿ. ಏನ್ UTR ನಂಬರ್ ಅವ್ರು ಯಾರ ಅಕೌಂಟ್ ಹೋಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಇದ್ರಲ್ಲಿ ಕೊಟ್ಟಿದ್ವಿ. ನಾನು ಮೊನ್ನೆನೂ ಕೂಡ ಒಂದು ವಿಡಿಯೋ ಮಾಡಾಕಿದ್ದೆ. SMS ಮುಖಾಂತರ ಅವ್ರು ತೋರಿಸಿದಾರೆ ಎಲ್ಲರೂ ಕೂಡ, ಯಾರು ಪರಿಹಾರವನ್ನ ತಗೊಂಡು ಅವ್ರ RTGS ಅಮೌಂಟ್ ಆಗಿದೆ ಅವರೇ ವಿಡಿಯೋ ಮಾಡಿ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ. ಈ ತರ ಅಪಪ್ರಚಾರವನ್ನ ಮಾಡಬಾರ್ದು. ನೋಡಿ, ಹಿಂದೆ ನಾವೇನ್ ಮಾಡಿದ್ವಿ, 19ನೇ ತಾರೀಕು ನಾವು ಮತ್ತು ನಮ್ಮ ಶಾಸಕರಂತ ಬಾಲಕೃಷ್ಣ ಅವರು ನಮ್ಮೆಲ್ಲ ಡೈರೆಕ್ಟರ್ಗಳು ಸೇರಿ 19/6/2026 ಅಂತ ಹೇಳ್ಬಿಟ್ಟು ಚಂದ್ರಾರೆಡ್ಡಿ ಅವರೊಬ್ಬರಿಗೆ 58 ಲಕ್ಷ ಚೆಕ್ ಅನ್ನ ನಾವು ಕೊಟ್ಟಿದ್ವಿ. 58,86,000 ಚೆಕ್ ಅನ್ನ ಕೊಟ್ಟಿದ್ವಿ. ಇದನ್ನ 50,80,000 ನಿಮ್ಗೆ ತೋರಿಸ ನೋಡಿ, 19/6/2026 ಇದು ನಮ್ಮ ನೈಜವಾದಂತ ಚೆಕ್ ನ ಕಾಪಿ, ನಾವು ಕೊಟ್ಟಿರ್ತಕ್ಕ ಚೆಕ್ ಕಾಪಿ. ಆದ್ರೆ ಈ ಚೆಕ್ ಅನ್ನ ತಿದ್ದಿ ಜನತಾದಳದ ಅಫಿಷಿಯಲ್ ಪೇಜ್ ನಲ್ಲಿ ಎಂತ ಹತಾಶೆ ಆಗಿರ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ, ಬೇರೆ ಏನು ಬೇಡ. ರಾಜ್ಯದ ಜನ ದಯಮಾಡಿ ನೋಡ್ಬೇಕು, ಜನತಾದಳದವರು ಯಾವ ರೀತಿ ಹತಾಶೆಯನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಬ್ಬ ಸರ್ಕಾರಿ ಸ್ವಾಮ್ಯದ ಏನಿದೆ ನಮ್ಮ ಪ್ರಾಧಿಕಾರ ಇದೆ, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಚೆಕ್ ಅನ್ನ ತಿದ್ದಕ್ಕಂತ ಕೆಲಸವನ್ನ ಮಾಡಿ ಈ ಫೋಟೋವನ್ನ ತಮ್ಮ ಅಫಿಷಿಯಲ್ JDS ಕರ್ನಾಟಕ ಎನ್ನುವ ಅಫಿಷಿಯಲ್ ನ ಒಂದು ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ತಾರಂತದ್ದು ಅಪಪ್ರಚಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ರಿ. ರಾಜ್ಯದ ಜನರಿಗೆ ನಾನು ಮನವರಿಕೆ ಮಾಡ್ಕೊಡ್ತೀನಿ, ಇವರ ಹೋರಾಟ ಮತ್ತು ಇವರ ನೀತಿ ಅಂದ್ರೆ ಇವ್ರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ದಯಮಾಡಿ ಕರ್ನಾಟಕದ ಜನತೆ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಹೋರಾಟದ ಹಿಂದೆ ಯಾವೆಲ್ಲ ಕಾರಣಗಳಿದೆ, ಅಪಪ್ರಚಾರವನ್ನೇ ಮೂಲವಾಗಿ ಇಟ್ಕೊಂಡು ಕೂಡ ಈ ರೀತಿ ಚೆಕ್ಗಳನ್ನ ಕ್ರಿಯೇಟ್ ಮಾಡಿ ಮಾಡತಕ್ಕಂಥವ್ರು ಈ ಹೋರಾಟದ ಯಾವ ರೀತಿ ನೈತಿಕತೆ, ಹೋರಾಟ ಮಾಡೋದಕ್ಕೆ ಯಾವ ರೀತಿ ನೈತಿಕತೆ ಅಂದ್ರೆ ನಾನು ಹೇಳ್ತಾ ಇರೋದು, ಜನರಿಗೆ ಸತ್ಯವನ್ನ ಹೇಳಿ ಹೋರಾಟ ಮಾಡ್ಲಿ, ರೈತರಿಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ಅದನ್ನೆಲ್ಲ ಮಾಡ್ಲಿ, ನಾವು ಬೇಡ ಅಂತ ಹೇಳಿದಿಲ್ಲ. ಈಗ ನಾವು ಸಾಕಷ್ಟು ಯೋಜನೆಗಳನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಹಿಂದೆ ಇದ್ದಂತ ಮನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನೇನೆಲ್ಲ ಮಾಡ್ಬೇಕು ಅನ್ನೋ ಕಾರ್ಯಕ್ರಮವನ್ನ GBDA ಮೂಲಕ ರೂಪಿಸಿದೀವಿ. ಆದ್ರೆ ರೈತರಿಗೆ ಕೊಡ್ತಕ್ಕಂತ ಚೆಕ್ಕನ್ನೇ ನೀವು ತಿತ್ತಕ್ಕಂತ ಕೆಲಸವನ್ನ ಮಾಡಿದ್ರಲ್ಲ, ಇದು ಎಷ್ಟು ಸರಿ? ಇದಕ್ಕೆ ತಾವು ಉತ್ತರ ಕೊಡ್ಬೇಕು. ಫಸ್ಟ್ DK ಶಿವಕುಮಾರ್ ಅವರ ಪತ್ರಕ್ಕೆಲ್ಲ ಉತ್ತರ ಕೊಡೋದು. ಇವತ್ತು DK ಶಿವಕುಮಾರ್ ಪತ್ರಕ್ಕೆ ಉತ್ತರ ಕೊಟ್ಟಿದ್ರಿ, 27ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರಿ. ಅದಕ್ಕಲ್ಲ, ಫಸ್ಟ್ ನಿಮ್ಮ ಜಾತ್ಯತೀತ ಜನತಾದಳದ ಅಧಿಕೃತ ಖಾತೆಯಲ್ಲಿ ನೀವು ಫೇಸ್ಬುಕ್ ನಲ್ಲಿ ಯಾಕೆ ಈ ರೀತಿಯ ಸುಳ್ಳು ಮಾಹಿತಿಯನ್ನ ಜನಕ್ಕೆ ನೀವು ಕೊಟ್ಟಿದ್ದೀರಾ ಅನ್ನೋದಕ್ಕೆ ಮೊದಲು ಉತ್ತರವನ್ನ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತೀನಿ. ಪ್ರತಿಯೊಂದು ಪಕ್ಷದ ಹಕ್ಕು, ಹೋರಾಟವನ್ನ ಮಾಡ್ಕೊಳ್ಳಿದ ಬೇಡ ಅಂತ ಹೇಳೋದಿಲ್ಲ. ಬರ್ಲಿ ಒಂದು ಸಂತೋಷ, ರೈತರಿಗೆ ಏನ್ ಹೇಳ್ತಾರೋ, ರೈತರಿಗೆ ಏನ್ ಬೇರೆ ಮಾಡ್ಬೇಡ ಅದೆಲ್ಲ ಮಾಡ್ಲಿ, ಬೇಡ ಅಂತಾನೆ ಹೇಳೋದಿಲ್ಲ. ಬಟ್ ಸುಳ್ಳು ಮಾಹಿತಿಯನ್ನ ಆಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಡಿ. ತಮಗೆ ಒಂದಿಷ್ಟು ಗೌರವಯುತವಾದಂತ ಸ್ಥಾನವನ್ನ ಕರ್ನಾಟಕ ರಾಜ್ಯ ಜನತೆ ಕೊಟ್ಟಿದೆ. ದಯಮಾಡಿ ಇದನ್ನ ತಾವು ಅರ್ಥಕೋಬೇಕು ಅಂತ ಮನವಿಯನ್ನ ನಾನು ಮಾಡ್ತೀನಿ, ಆಗ್ರಹ ಮಾಡಲ್ಲ, ಮನವಿಯನ್ನ ಕುಮಾರಣ್ಣವ್ರಿಗೆ ಮಾಡ್ತೀನಿ. ದಯವಿಟ್ಟು ಮುಂದೆ ಅಫಿಷಿಯಲ್ ಪೇಜ್ಗಳಲ್ಲಿ ಈ ರೀತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ನಿಮ್ಮ ಯಾರು ಟೀಮ್ ಇದಾರೆ ಆ ಟೀಮ್ಗೆ ಸರಿಯಾದ ದಾರಿನ ತೋರಿಸ್ಬೇಕು ಅಂತ ಈ ಮೂಲಕ ಮನವಿಯನ್ನ ಮಾಡ್ತೀನಿ.